ಬೆಂಗಳೂರಿನಿಂದ ಟೇಕ್ ಆಫ್ ಆಗಿದ್ದ ವಿಮಾನದಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಟೇಕ್ ಆಫ್ ಆಗ್ತಾ ಇದ್ದಂತೆ ಕಾಣಿಸ್ಕೊಂಡಿದೆ ಬೆಂಕಿ ಏರ್ ಇಂಡಿಯಾ ವಿಮಾನದಲ್ಲಿ ಆಕಸ್ಮಿಕವಾಗಿ. ಇದೀಗ ಸದ್ಯ ಅದರೊಳಗಿದ್ದಂಥವರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ತುರ್ತು ಭೂಸ್ಪರ್ಶ ಮಾಡಿದ್ರು. ಯಾವಾಗ ಆಕಸ್ಮಿಕ ಬೆಂಕಿ ತಗುಲ್ತು ಆಗ. ಬೆಂಗಳೂರಿನಿಂದ ಕೊಚ್ಚಿಗೆ ಹೋಗ್ತಾ ಇತ್ತು 1132 ಏರ್ ಇಂಡಿಯಾ ವಿಮಾನ. ಕೂಡಲೇ ಬೆಂಕಿಯನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ಅಲರ್ಟ್ ಆಗಿ ನಂದಿಸಿದ್ದಾರೆ. ಒಂದು ದೊಡ್ಡ ಅನಾಹುತ ತಪ್ಪಿದೆ. 179 ಜನ ಪ್ರಯಾಣಿಕರನ್ನ ಕರ್ಕೊಂಡು ಹೋಗ್ತಾ ಇದ್ದ ವಿಮಾನ ಕೊಚ್ಚಿಗೆ, ಬೆಂಗಳೂರು ಕೊಚ್ಚಿ ತಡರಾತ್ರಿ 11:30ಕ್ಕೆ ನಡೆದಿರೋ ಘಟನೆ. ಪ್ರಯಾಣಿಕರು ಸದ್ಯ ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಏರ್ ಇಂಡಿಯಾ ವಿಮಾನದಲ್ಲಿ ಆಕಸ್ಮಿಕ ಬೆಂಕಿ ತಗಲಿದೆ. ಟೇಕ್ ಆಫ್ ಆಗ್ತಾ ಇದ್ದಂತೆ ಕಾಣಿಸ್ಕೊಂಡಿದೆ ಬೆಂಕಿ. ತುರ್ತು ಭೂಸ್ಪರ್ಶ ಮಾಡಿದ್ದಾರೆ, ಅಂದರೆ ವಾಪಸ್ ಅಲ್ಲೇ ಲ್ಯಾಂಡ್ ಮಾಡಿದ್ದಾರೆ. ತಕ್ಷಣ ಅಲರ್ಟ್ ಆದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಬೆಂಕಿಯನ್ನು ನಂದಿಸುವ ಕೆಲಸಕ್ಕೆ ಮುಂದಾಗಿದ್ದು ಎಲ್ಲವೂ ಕೂಡ ಸದ್ಯ ಸರಿಯಾಗಿದೆ. ಈಗ ಸದ್ಯ ಅದರೊಳಗಿದ್ದಂತಹ ಎಲ್ಲ ಪ್ರಯಾಣಿಕರು ಸೇಫ್. ಅದೇ ಒಂದು ಖುಷಿ ಸಂಗತಿ. 179 ಜನ ಪ್ರಯಾಣಿಕರನ್ನ ಹೊತ್ಕೊಂಡು ಹೋಗ್ತಾ ಇದ್ದ ವಿಮಾನ ಅದು. ಟೇಕ್ ಆಫ್ ಇನ್ನೇನು ಆಗ್ತಾ ಇದೆ ಅನ್ನುವಂತೆ ಬೆಂಕಿ ಕಾಣಿಸ್ಕೊಂಡಿದೆ. ತಾಂತ್ರಿಕ ದೋಷದಿಂದ ಇನ್ನೇನು ಹೇಳ್ಬೋದು ಇಂಥ ಸಂದರ್ಭದಲ್ಲಿ. ತಾಂತ್ರಿಕ ದೋಷ ಅಂದರೆ ಟೆಕ್ನಿಕಲ್ ಇಶ್ಯೂ ಇಂದ ಆಗಿರುತ್ತೆ ಈ ರೀತಿಯಾಗಿ. ಬಟ್ ಈಗ ಸದ್ಯ ಯಾರಿಗೇನೂ ಆಗಿಲ್ವಲ್ಲ, ಅದೇ ಸಮಾಧಾನದ ವಿಚಾರ. ರಾತ್ರಿ 11:00ವರೆಗೆ ಆಗಿರೋದು ಇದು. ಕೂಡಲೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. We don't know which door to be used. Please be seated. We will let you know. Please be seated. Just wait for captain. Excuse me. कृपया ध्यान दीजिए, सभी यात्रियों से निवेदन अपने स्थान पर ही बैठे रहें. Requesting all passengers to remain seated. Please stand here. Please do not pick up any calls. ശരിക്കും Remain seated. Please be seated. Excuse me. Please be seated. ನಿಜಕ್ಕೂ ದೇವ್ರ ದಯೆ, ಎಲ್ಲರೂ ಸೇಫ್ ಆಗಿದ್ದಾರೆ. ಅದರೊಳಗಿದ್ದಂತಹ ಪ್ರಯಾಣಿಕರು ಎಲ್ಲರೂ ಎಷ್ಟು ಗಾಬರಿ ಆಗಿದ್ದಾರೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದೀವಿ. ಅವ್ರ ವಾಯ್ಸ್ ಇಂದನೇ ಪಾಪ ಅವರು ಮಾತಾಡ್ತಾ ಇದ್ದಾರೆ. ಅಲ್ಲೇ ಇದ್ರವರು ಕ್ಯಾಪ್ಟನ್ ಇನ್ಸ್ಟ್ರಕ್ಷನ್ ಕೊಡ್ಲಿ, ಏನ್ ಮಾಡೋದು ಮುಂದಕ್ಕೆ ನೋಡೋಣ, ಮತ್ತೆ ಯಾವ ಡೋರ್ ಯೂಸ್ ಮಾಡಬೇಕು ಹೊರಗೆ ಹೋಗೋಕೆ ಎಕ್ಸಿಟ್ಗೆ ಗೊತ್ತಾಗ್ತಿಲ್ಲ ಅಂತ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುದ್ದುಕೃಷ್ಣ ನೀಡ್ತಾರೆ. ಮುದ್ದುಕೃಷ್ಣ, ಅಂದ್ರೆ ಈಗ ಕಾರಣ ಏನು, ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ತಾ ಇದ್ದಾರಾ, ಜೊತೆಗೆ ಎಲ್ಲರೂ ಕೂಡ ಸೇಫ್ ಅಲ್ವಾ? ಖಂಡಿತ ವಿದ್ಯಾ, ಕಳೆದ ರಾತ್ರಿ 11:20 ಅದು ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕೊಚ್ಚಿಗೆ ಟೇಕ್ ಆಫ್ ಆಗಿತ್ತು. ಅದು ಏರ್ ಇಂಡಿಯಾ 1132 ವಿಮಾನ. ಆದ್ರೆ ಟೇಕ್ ಆಫ್ ಆದಂತ ಕೆಲವೇ ನಿಮಿಷಗಳೇನು ಬಹಳ ಸಮಯ ಇರಲಿಲ್ಲ. ಇನ್ನೇನು ಟೇಕ್ ಆಫ್ ಆಗಿ ರನ್ವೇನಲ್ಲಿ ಮೂವ್ ಆಗಿ ಮೇಲಕ್ಕೆ ಹೋಗಬೇಕಿತ್ತು. ಅದೇ ಸಂದರ್ಭದಲ್ಲಿ ವಿಮಾನದ ಹಿಂಚಿನ ಭಾಗದಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಹಾಗಾಗಿ ದಟ್ಟವಾದ ಹೊಗೆ ಆವರಿಸಿದಂತ ಹಿನ್ನೆಲೆಯಲ್ಲಿ ಚಾಲಕ ಏನಿದ್ದಾರೆ ತುರ್ತು ಭೂಸ್ಪರ್ಶವನ್ನ ಮತ್ತೆ ವಾಪಸ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಮಾಡಿರುವಂತದ್ದು. ಅದರಲ್ಲಿ 179 ಮಂದಿ ಪ್ರಯಾಣಿಕರಿದ್ರು. ಎಲ್ಲರೂ ಕೂಡ ಸೇಫ್. ಎಲ್ಲರೂ ಕೂಡ ಸಹಜವಾಗಿ ಬೆಂಕಿ ಕಾಣಿಸ್ಕೊಂಡಾಗ ಗಾಬರಿ ಆಗುತ್ತೆ. ಹಾಗಾಗಿ ಏನಾಗುತ್ತೆ ಅನ್ನುವಂತ ಆತಂಕ ಎಲ್ಲರಲ್ಲೂ ಕೂಡ ಮನೆ ಮಾಡಿತ್ತು. ಆದ್ರೆ ಏನು ಪೈಲಟ್ ಇದ್ರೆ ಸೇಫ್ ಆಗಿ ಲ್ಯಾಂಡ್ ಮಾಡುವಂತಹ ಮೂಲಕ ಎಲ್ಲ ಪ್ರಯಾಣಿಕರನ್ನು ಕೂಡ ಸುರಕ್ಷಿತವಾಗಿ ವಾಪಸ್ಸನ್ನ ಬಚಾವ್ ಮಾಡಿರುವಂತದ್ದು. ಹಾಗಾಗಿ ಎಲ್ಲರೂ ಕೂಡ ಒಂದ್ ರೀತಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಆತಂಕ, ಏನು ಫ್ಲೈಟ್ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ, ಹಾಗಾಗಿ ನಾವು ಇನ್ನೇನು ಬದುಕುಳಿತೀವೋ ಇಲ್ಲೋ ಅನ್ನೋಂತ ಆತಂಕ ಅಂತೂ ಎಲ್ಲರಲ್ಲೂ ಮನೆ ಮಾಡಿತ್ತು. ಆದ್ರೆ ಪೈಲಟ್ ನ ಸಮಯ ಪ್ರಜ್ಞೆಯಿಂದ ಎಲ್ಲರೂ ಕೂಡ ಈಗ ಸೇಫ್ ಆಗಿ ಲ್ಯಾಂಡ್ ಆಗಿದ್ದಾರೆ. ಮತ್ತೆ ಆ ಪ್ರಯಾಣಿಕರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿ ಕೊಚ್ಚಿಗೆ ವಾಪಸ್ ಕಳಿಸುವಂತ ವ್ಯವಸ್ಥೆಯನ್ನು ಕೂಡ ಈಗ ಮಾಡಲಾಗಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಮುದ್ದುಕೃಷ್ಣ ತಮ್ಮ ಡೀಟೇಲ್ಸ್ಗೆ. ಪ್ರಯಾಣಿಕರು ಸಹಜವಾಗಿ ಆತಂಕಗೊಂಡಿದ್ದಾರೆ ಆಗ.